ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಗುರುಮಾರ್ಗ ವಾಹಿನಿ ವೀಕ್ಷಕರಿಗೆ ಶಿವಾನಂದ ಜೋಶಿ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ದಿನ 2025 ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನು ಜೊತೆಗೆ 12 ರಾಶಿಗಳ ಗುಣಲಕ್ಷಣದ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಇವತ್ತಿನ ರಾಶಿ ಭಚಕ್ರದ ದಶಮ ರಾಶಿ, 10ನೇ ರಾಶಿ, ಕರ್ಮ ರಾಶಿ ಅಂತ ಹೇಳ್ತೀವಿ. ಅದು ಮಕರ. ನೋಡಿ, ಈ ಮಕರ ರಾಶಿಯಲ್ಲಿ ಜನಿಸಿದವರು ಯಾವಾಗಲೂ ಉಭಯಚರ ತತ್ವಗಳನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು. ಅವ್ರಿಗೆ ಯಾವುದೇ ಕಷ್ಟ ಬಂದಲ್ಲಿ ಅದನ್ನು ಸಹಿಸಿಕೊಳ್ಳುವಂಥ ಸಾಮರ್ಥ್ಯವನ್ನು ಕೊಟ್ಟಿರ್ತಾನೆ ಮತ್ತು ಅದನ್ನು ಏಕಾಗ್ರತೆ ನಿಭಾಯಿಸುವಂಥ ಶಕ್ತಿಯನ್ನು ಕೊಟ್ಟಿರ್ತಾನೆ. ಈ ಮಕರ ರಾಶಾಧಿಪತಿ ಬಂದ್ಬಿಟ್ಟು ಶನೀಶ್ವರ ಅಂತ ಹೇಳ್ತೀವಿ. ಈ ಶನೀಶ್ವರನು ಅಲ್ಲಿ ಕುಜನಿಗೆ ಜೊತೆಯಲ್ಲಿ, ಯಾಕಂದರೆ ಕುಜ ಮತ್ತು ಶನಿಗೆ ಆಗೋದಿಲ್ಲ, ಆದರೆ ಅದೇ ರಾಶಿಯಲ್ಲಿ ಕುಜ ಉಚ್ಚನಾಗ್ತಾನೆ. ಏನಾಗುತ್ತೆ, ಶತ್ರುಂಕ ಶತ್ರು ಮಿತ್ರು ಅಂತ ಹೇಳ್ತಾರಲ್ಲ, ಹಾಗೆ ಶತ್ರುವಿನ ಶತ್ರುವೇ ಮಿತ್ರನಾಗ್ತಾನೆ ಕೆಲವೊಂದು ಕಾಲದಲ್ಲಿ. ನಮಗೆ ಈ ರಾಶಿಯವರು ಹೇಗೆ ಅಂದ್ಕೊಳ್ತಾರೆ ಅಂತ ಹೇಳಿದರೆ, ಯಾರಾದರೂ ನನಗೆ ಕೆಟ್ಟದ್ದು ಮಾಡ್ತಾರೆ ಅಂದರೆ ಒಂದು ಕಾಲದಲ್ಲಿ ಮುಂದೆ ಅವರಿಂದ ನನಗೇನಾದರೂ ಒಳ್ಳೇದಾಗಬಹುದು ಅಥವಾ ನಾನೇ ಅವರಿಗೆ ಒಳ್ಳೇದು ಮಾಡಬಹುದು. ಸದಾ ಯಾರನ್ನೂ ಶತ್ರುಗಳು ಅಂತ ಅಂದ್ಕೊಳ್ಳದಿರ್ತಕ್ಕಂಥ ಒಂದು ವಿಶೇಷ ರಾಶಿ ಇದು. ಈ ರಾಶಿಯವರು ಉಭಯಚರ ಯೋಗ ಅಂತ ನಾನು ಹೇಳಿದೆ, 2 ತತ್ವಗಳನ್ನು ಹೊಂದಿರ್ತಾರೆ, ಜಲತತ್ವ ಮತ್ತು ಭೂತತ್ವವನ್ನು ಹೊಂದಿದಂಥ ರಾಶಿ ಇದು. ಈ ರಾಶಿಯವರು ಸದಾ ಪ್ರಯತ್ನಶೀಲರು, ಜೊತೆಗೆ ತನ್ನ ಆಹಾರ ಅಥವಾ ತನ್ನ ಒಂದು ಬೇಕಾದಂಥ ಏನು ವಸ್ತು ಇರುತ್ತೋ ಅದನ್ನು ಪಡ್ಕೊಳ್ಳುವಂಥ ಪ್ರಯತ್ನದಲ್ಲಿ ವಿಫಲರಾಗೋದಿಲ್ಲ. ಆದಷ್ಟು ಪ್ರಯತ್ನ ಮಾಡ್ತಾರೆ, ಕೊನೆಯವರೆಗೂ ಪ್ರಯತ್ನ ಮಾಡ್ತಾರೆ. ಹಾಗೆ ಪ್ರಯತ್ನಶೀಲ ರಾಶಿ ಅಂತ ಕೂಡ ಹೇಳ್ಬೋದು. ಮತ್ತು ಇದು ಅರ್ಧ ಜಲರಾಶಿ ಆಗಿರೋದ್ರಿಂದ ಏನಾಗುತ್ತೆ, ಈ ವ್ಯಕ್ತಿಗಳು ಸ್ವಲ್ಪ ಮಾನಸಿಕವಾದ ಅಸಂತುಲನತೆಯನ್ನು ಕಳ್ಕೊಳ್ತಾರೆ. ಯಾಕಂದರೆ ಇಲ್ಲಿ ಆ ಜಲತತ್ವಕ್ಕೆ ಚಂದ್ರ ಅಧಿಪತಿ ಆಗಿರ್ತಾನೆ. ಆ ಚಂದ್ರ ಅಧಿಪತಿ ಆಗಿದ್ದು ಅದರ ಸಪ್ತಮ ಭಾವಾಧಿಪತಿಯೂ ಚಂದ್ರನಾಗಿರ್ತಾನೆ. ಇದನ್ನು ಸ್ವಲ್ಪ ನಾವು ಗಮನಿಸಬೇಕು. ಯಾಕಂದರೆ ಈ ಮಕರ ರಾಶಿಯವರು ಸಪ್ತಮ ಭಾವಾಧಿಪತಿ, ಅದಕ್ಕೆ ಮಾರಕ ಭಾವ ಅಂತ ಹೇಳ್ತೀವಿ ದ್ವಾದಶ ರಾಶಿಗಳ ಅಂಶದಲ್ಲಿ. ಯಾಕಂದರೆ ಮಾರಕ ಭಾವ ಈ ಮಕರ ರಾಶಿಗೆ ಸಪ್ತಮ ಭಾವ ಮಾರಕ ಆಗುತ್ತೆ ಮತ್ತು ದ್ವಿತೀಯ ಭಾವನೂ ಮಾರಕ ಆಗುತ್ತೆ. ಇಂಥ ಒಂದು ಮಾರಕಾಧಿಪತಿ ಚಂದ್ರನು ಯಾವಾಗ ಅವರು ಕೆಟ್ಟು ಹೋಗಿಬಿಡ್ತಾನೋ, ಅಂದರೆ ಅಮಾವಾಸ್ಯ ಕಾಲ ಇರಬಹುದು ಅಥವಾ ಯಾವುದೇ ಬೇರೆ ಗ್ರಹಗಳಿಂದ ಅವನು ಗೃಹಸ್ಥನಾಗಿ ಕೆಟ್ಟವನಾಗಿದ್ದಾಗ, ಪಾಪಗ್ರಹಗಳಿಂದ ವಿಕ್ತನಾದಾಗ ಏನಾಗ್ಬಿಡ್ತದೆ, ಆ ಮಕರ ರಾಶಿಯವರಿಗೂ ಸ್ವಲ್ಪ ಮಾನವೇದನೆ ಆಗುತ್ತೆ, ಕಾಯಿಲೆಗಳಿಗೂ ಶುರುವಾಗ್ತಾರೆ, ಮಾನಸಿಕ ದುರ್ಬಲತೆ, ಉದ್ಯೋಗ ರೋಗ ಅಂತ ಹೇಳ್ತೀವಿ. ಅಂದರೆ ಅವರು ಮಾಡುವಂಥ ವೃತ್ತಿಯಲ್ಲಿ ರೋಗಗಳನ್ನು ಪ್ರಾಪ್ತಿಯಾಗುತ್ತೆ. ಉದ್ಯೋಗ ರೋಗ ಅನ್ನುವಂಥದ್ದು ಹುಟ್ಟಬೇಕಾದ್ರೆ ಸಹಜವಾಗಿ ಹುಟ್ಟುವುದಿಲ್ಲ. ಯಾಕಂದರೆ ಇವರು ಸರಿಯಾದ ರೀತಿಯಲ್ಲಿ ಕಾಯಕ ಮಾಡ್ತಾ ಇದ್ದರೂ ಸಹ ಇವ್ರ ಮೇಲೆ ತೊಂದರೆಗಳನ್ನು ಹುಟ್ಟಾಕುವಂಥದ್ದು ಮತ್ತು ವೃತ್ತಿಯ ಪರಿವರ್ತನೆಗಳು ತುಂಬ ಆಗುವಂಥದ್ದಾಗುತ್ತೆ. ಒಂದೇ ಕಂಟಿನ್ಯೂ ಆಗಿ ಒಂದೇ ಕೆಲಸ ಮಾಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಈ ರಾಶಿಯವರು. ಆದಷ್ಟು ಬೇರೆ ಬೇರೆ ಕೆಲಸಗಳನ್ನು ಹುಡ್ಕೊಳ್ಳೋದು, ಇದು ಚೆನ್ನಾಗಿಲ್ಲ ಅಂತ ಮತ್ತೊಂದು ಕಡೆ ಹೋಗೋದು, ಇದೆಲ್ಲ ನಡೀತಾ ಇರುತ್ತೆ. ಆದರೂ ಕೂಡ ಇವರು ಯಾವುದೇ ಕೆಲಸ ಮಾಡಿದರೂ ಶ್ರದ್ಧೆಯಿಂದ ಮಾಡ್ತಕ್ಕಂಥ ಒಂದು ಶ್ರದ್ಧಾಳು ಆಗಿರ್ತಾರೆ ಅಂತ ಹೇಳ್ಬೋದು. ಆದರೆ ಈ ರಾಶಿಯವರು ಮುಖ್ಯವಾಗಿ ಕೆಲವೊಂದು ಸಮಸ್ಯೆಗಳು ಒಳಗಾಗ್ತಾರೆ. ಹೇಗೆ ಒಳಗಾಗ್ತಾರೆ ಅಂದರೆ, ಈ ರಾಶಿಯವರಿಗೆ ಪಂಚಮ ಭಾವಾಧಿಪತಿ, ಪಂಚಮ ಅಂದರೆ ಈ ರಾಶಿಯವರ 5ನೇ ಭಾವ ಅನ್ನುವಂಥದ್ದು ಯಾವುದಿದೆ ಅದು ಶುಕ್ರನ ಮನೆಯದಾಗಿರುತ್ತೆ, ವೃಷಭ ರಾಶಿ. ಈ ಶುಕ್ರನ ಮನೆ ವೃಷಭ ರಾಶಿ ಆಗಿರೋದ್ರಿಂದ ಅಲ್ಲಿ ಏನಾಗಿಬಿಡುತ್ತೆ, ಕೆಲವೊಂದು ಸಾರಿ ಈ ಪಂಚಮ ಭಾವಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯಕ್ಕೆ ಇವರು ತುಂಬ ಭಾವನಾತ್ಮಕ ವಿಷಯಗಳು ಒಳಗಾಗ್ತಾರೆ. ಅಂದರೆ ಎಮೋಷನಲಿ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಿದೆ. ಪಂಚಮ ಭಾವ ಅಂದರೆ ಏನೇನು ಕ್ರಿಯೆ ಬರುತ್ತೆ, ಮುಖ್ಯವಾಗಿ ಬರುವಂಥದ್ದು ಮಕ್ಕಳು, ಸಂತಾನ, ವಿದ್ಯೆ, ಅದರ ಜೊತೆಯಲ್ಲಿ ಅವರಿಗೆ ಪೂರ್ವ ಪುಣ್ಯವನ್ನು, ಅಂದರೆ ಎಲ್ಲೋ ಒಂದು ಕಡೆ ನನ್ನ ಪಾಪನೋ, ನಾನು ಕರ್ಮ ಮಾಡಿದನೋ, ಪಾಪ ಮಾಡಿದನೋ, ನನ್ನ ಹಿರಿಯರು ಏನೋ ತಪ್ಪು ಮಾಡಿದಾರೋ, ಇಂಥ ಒಂದು ಗೊಂದಲದಲ್ಲಿ ಸಿಕ್ಕಾಕೊಳ್ತಾರೆ. ಇದಕ್ಕೆ ನಂಬಿಕೆಯೂ ಅನ್ಬೋದು, ಮೂಢನಂಬಿಕೆಯೂ ಅನ್ಬೋದು. ಈ ವ್ಯಕ್ತಿ ನಂಬೋದು ಸಹಜವಾಗಿರುತ್ತೆ, ಅದನ್ನು ತುಂಬ ಜಾಸ್ತಿಯಾಗಿ ನಂಬುವಾಗ ಏನಾಗಿಬಿಡುತ್ತೆ, ಇದು ಮೂಢನಂಬಿಕೆ ಕನೆಕ್ಟ್ ಆಗುತ್ತೆ. ಆದರೆ ಅದಕ್ಕೆ ಪರಿಹಾರಗಳೇ ಇರುತ್ತೆ. ರೋಗ ಬರೋದು ಸಹಜ, ಆದರೆ ಆ ಸಹಜ ಪ್ರಾಕೃತಿಕವಾಗಿರೋದ್ರಿಂದ ಅದನ್ನು ಪರಿವರ್ತನೆ ಮಾಡಿಕೊಳ್ಳುವಂಥ ಪ್ರಯತ್ನ ಕೂಡ ಮಾಡಬಹುದು. ಅಂಥ ಒಂದು ಸಂದರ್ಭ ಇರುತ್ತೆ ವಿನಃ ಅದೇ ಗೊಂದಲದಲ್ಲಿ ಇರುವಂಥ ಸ್ವಲ್ಪ ರಾಶಿ ಆಗುತ್ತೆ. ಮುಖ್ಯವಾಗಿ ಪಂಚಮ ಭಾವ ಅಂದರೆ ವಿದ್ಯೆ, ಸಂತಾನ, ಅದರ ಜೊತೆಯಲ್ಲಿ ಇವರ ನಾನೇನೋಗ ಪಾಪ ಮಾಡಿದ್ದೀನಿ ಅನ್ನುವಂಥ ಒಂದು ಪಾಪ ಪ್ರಜ್ಞೆ ಅಂತ ಹೇಳ್ತೀವಿ, ಇದು ಇವರ ಜಾತಕದಲ್ಲಿ ವಿಶೇಷವಾಗಿರುತ್ತೆ. ಈ ಕಾರಣದಿಂದಾಗಿ ಮಕರ ರಾಶಿಯವರು ಪಂಚಮ ಭಾವದಲ್ಲಿ ಯಾವುದೋ ಪಾಪಗ್ರಹಗಳಿದ್ದ ಪಕ್ಷದಲ್ಲಿ ಇಂಥ ಗೊಂದಲಕ್ಕೆ ಸಿಕ್ಕಾಕೊಳ್ತಾರೆ. ಯಾರಿಗಾದರೂ ಈ ಪಂಚಮ ಭಾವ ಸಂಬಂಧಪಟ್ಟಂಥ ಪಾಪಗ್ರಹಗಳು ಇದ್ದಿದ್ದಾದರೆ ಮಕರ ರಾಶಿಯವರು ಈ ಕೆಳಗಡೆ ನಂಬರಿಗೆ ಕರೆ ಮಾಡಿ ನಿಮ್ಮ ಜಾತಕಗಳನ್ನು ಕಳಿಸಿ, ನಿಮ್ಮ ಜಾತಕದಲ್ಲಿ ಮತ್ತೆ ಗ್ರಹಗಳ ಒಂದು ಕಾಂಬಿನೇಷನ್, ಆ ಒಂದು ಸಮಾಗಮತೆಯನ್ನು ನೋಡಿಬಿಟ್ಟು ಮುಂದೆ ಏನು ನಡೀಬಹುದು ಮಕರ ರಾಶಿಯವ್ರದ್ದು ಬಗ್ಗೆ ತಿಳ್ಕೊಳ್ಳುವಂಥ ಕುತೂಹಲ ಇದ್ದವರು ಖಂಡಿತ ಕರೆ ಮಾಡಿ
ಮತ್ತು ಜಾತಕಗಳನ್ನು ಈ ನಂಬರಿನಲ್ಲಿ ವಾಟ್ಸಪ್ಗೆ ಕಳಿಸೋದ್ರಿಂದ ಕೂಡ ನಿಮ್ಮ ಭವಿಷ್ಯವನ್ನು ತಿಳಿಸಿಕೊಳ್ಳುವಂಥದ್ದು ಪ್ರಯತ್ನ ಮಾಡ್ಬೋದು. ಆದರೆ ಇವತ್ತಿನ ದಿವಸ ಇದು ಮಕರ ರಾಶಿಯವರ ಮಾಸ ಭವಿಷ್ಯವನ್ನು ತಿಳಿಸುವಂಥದ್ದು ಸಂದರ್ಭ ಬಂದಾಗ ಇಲ್ಲಿ ಸೂರ್ಯ ಈ ಮಾಸದಲ್ಲಿ ಅರ್ಧ ಮಾಸ ಅಂದರೆ 14-15 ತಾರೀಕಿನವರೆಗೂ ಅದೇ ಸ್ಥಾನದಲ್ಲಿ ಸೂರ್ಯ ಇರ್ತಾನೆ. ಸೂರ್ಯನ ಜೊತೆ ಬುಧ ಇರ್ತಾನೆ. ಇದಕ್ಕೆ ಬುಧಾದಿತ್ಯ ಯೋಗ ಅಂತ ಹೇಳ್ತೀವಿ. ಸೂರ್ಯನು ಆತ್ಮಕಾರಕನಾಗಿರೋದರಿಂದ ಅವನು ತನ್ನದೇ ಆದ ಮನೆಯಲ್ಲಿ, ಅಂದರೆ ಈಗ ನಿಮ್ಮ ರಾಶಿಯಲ್ಲೇ ಇರೋದರಿಂದ ಏನಾಗುತ್ತೆ, ತಂದೆಯಿಂದ ಗೌರವ ಅಥವಾ ವರಿಷ್ಠ ಅಧಿಕಾರಿಗಳಿಂದ ಗೌರವ, ಸರ್ಕಾರಿ ಮಾನ್ಯತೆಗಳನ್ನು ಸಿಗುವಂಥದ್ದು, ಮತ್ತು ಬಂಧುಗಳು ಕೂಡ ದೂರಾದವರು ಹತ್ತಿರ ಆಗುವಂಥ ಕಾಲ ಈ ಮಾಸದಲ್ಲಿ ನಿಮಗೆ ದೊರಕುತ್ತೆ. ಜೊತೆಗೆ 2ನೇ ಭಾವದಲ್ಲಿ ಶನಿ ಮತ್ತು ಚಂದ್ರ ಯೋಗ ಸ್ಟಾರ್ಟಿಂಗ್, ಅಂದರೆ ಈ 1, 2, 3ನೇ ತಾರೀಕಿನವರೆಗೂ ಸಹಜವಾಗಿ ಮನಸ್ಸಿನ ಖಿನ್ನತೆಗಳ ನಿರ್ಮಾಣ ಆಗುತ್ತೆ. ಕುಟುಂಬದಲ್ಲಿ ಯಾವುದೋ ಕಿರಿಕಿರಿ ಆಗುತ್ತೆ. ಏನೋ ಒಂದು ಮಾಡೋಕ್ಕೆ ಹೋಗ್ತೀರಾ, ಅಲ್ಲಿ ಒಂದು ಅಶಾಂತಿಗಳನ್ನು ಕ್ರಿಯೇಟ್ ಆಗುತ್ತೆ. ಇಂಥ ಒಂದು ಸಂದರ್ಭ ಕುಟುಂಬದಲ್ಲಿ ಸ್ವಲ್ಪ ಒಡಕು ಅಥವಾ ಮನಃಶಾಂತಿಯನ್ನು ಕಳ್ಕೊಳ್ತೀರಾ. ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಸೂಚನೆ ಇರುತ್ತೆ. ಅಥವಾ ಮನೆಯಲ್ಲಿ ಯಾರ್ದೋ ಆರೋಗ್ಯ ಕೆಟ್ಟು ಅದ್ರ ಬಗ್ಗೆ ಯೋಚನೆ ಮಾಡುವಂಥ ಸಂದರ್ಭ ಬರುತ್ತೆ. ಇದನ್ನು ಸ್ವಲ್ಪ ತಾವು ಗಮನಿಸಬೇಕಾಗತ್ತೆ ಮಕರ ರಾಶಿಯವರು. ಹಾಗೆ 3ನೇ ಮನೆ ಭಾವದಲ್ಲಿ ತೃತೀಯ ಭಾವ ಅಂತ ಹೇಳ್ತೀವಿ, ಅಲ್ಲಿ ರಾಹು ಮತ್ತು ಶುಕ್ರನ ಸಂಯೋಗ ಆಗ್ತಾ ಇದೆ. ಈ ರಾಹು ಮತ್ತು ಶುಕ್ರನ ಸಂಯೋಗ ಆದಾಗ ಸ್ವಲ್ಪ ನಿಮ್ಮ ಬಂಧುಗಳು, ಭಗಿನಿಯರು, ಅಂದರೆ ನಿಮ್ಮಕ್ಕಿಂತ ಚಿಕ್ಕ ತಮ್ಮ ಅಥವಾ ಚಿಕ್ಕ ತಂಗಿ ಅಂತಕ್ಕಂಥವ್ರು ಇದ್ದರೆ ಅವ್ರ ಜೊತೆಯಲ್ಲಿ ನಿಮ್ಮ ಸಂಬಂಧನ ಕಾಯಂ ಚೆನ್ನಾಗಿಟ್ಕೊಳ್ಳಿ. ಇಲ್ಲಾಂದರೆ ವಾದ ವಿವಾದ ಆಗ್ಬೋದು. ಆಸ್ತಿ ವಿಷಯ, ಪ್ರಯಾಣದ ವಿಷಯ, ಸಣ್ಣ ಪುಟ್ಟ ವಿಷಯಕ್ಕೆ ಕಲಹ, ಆಡಂಬರದ ಬಗ್ಗೆ, ಯಾವುದೋ ಚಿನ್ನ, ಬೆಳ್ಳಿ, ವಸ್ತ್ರ, ಇದ್ರ ಬಗ್ಗೆ ಕಲಹಗಳಾಗುವಂಥದ್ದಾಗಬಹುದು. ಇದನ್ನು ಸ್ವಲ್ಪ ಗಮನಿಸುವಂಥ ಪ್ರಯತ್ನ ಮಾಡಿ. ಯಾಕೆಂದರೆ ತೃತೀಯ ಭಾವಕ್ಕೆ ರಾಹು ಬರ್ತಾನೆ, ಅದು ಒಳ್ಳೆ ಫಲಗಳನ್ನು ಕೊಡ್ತಾನೆ ನಿಮಗೆ. ಆದರೆ ಒಳ್ಳೆ ಫಲ ಕೊಡ್ತಾ ಇದ್ದರೂ ಶುಕ್ರನ ಜೊತೆ ಸೇರ್ಕೊಳ್ಳೋದ್ರಿಂದ ಏನಾಗುತ್ತೆ, ಸ್ವಲ್ಪ ನಿಮ್ಮ ಬಂಧು ಭಗಿನಿಯರ ಜೊತೆಯಲ್ಲಿ ನಿಮ್ಮ ಒಡನಾಟದಲ್ಲಿ ಕೊರತೆಗಳನ್ನು ಉಂಟಾಗುವಂಥ ಸೂಚನೆ ಇದೆ. ಅವರ ಮನಸ್ಸು ಕೆಡದಂತೆ ಅಥವಾ ಮನಸ್ಸು ಮುರಿಯದಂತೆ ನೋಡಿಕೊಳ್ಳುವಂಥ ಪ್ರಯತ್ನ ಮಾಡಿ. ಯಾರಿಗಾದರೂ ತಂಗಿಯರಿದ್ದರೆ ಅವರ ತಂಗಿಯರು ಮನಸ್ಸು ನೋಯಿಸಿಕೊಳ್ಳೋದಕ್ಕಂಥ ಪ್ರಯತ್ನ ಬರಬಹುದು. ಅದನ್ನು ಸ್ವಲ್ಪ ನೀವು ಈ ಮಾಸಪೂರ್ತಿ ಇದರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ಬೋದು. ಅದಕ್ಕೆ ಅವಕಾಶವನ್ನು ಕೊಡಬೇಡಿ. ಇನ್ನು 5ನೇ ಮನೆಯಲ್ಲಿ ಗುರು ಪ್ರವೇಶ, ಇದು ವಿಶೇಷವಾದಂಥ ಲಾಭಗಳನ್ನು ಕೊಡ್ತಾನೆ. ಅಂದರೆ ಸ್ವಲ್ಪ ವಕ್ರನಾಗಿದ್ದಾನೆ. ಚತುರ್ಥದಲ್ಲಿ ಗುರು ಬಂದಾಗ ಅದು ಕೇಂದ್ರ, ಮತ್ತು ಪಂಚಮದಲ್ಲಿ ಗುರು ಬಂದಾಗ ಅದು ತ್ರಿಕೋಣ ಅಂತ ಹೇಳ್ತೀವಿ. ಈ ತ್ರಿಕೋಣದಲ್ಲಿ ಗುರು ಬಂದು ಅದು ವಕ್ರನಾಗಿದ್ದಾಗ ಏನಾಗಿಬಿಡುತ್ತೆ, ಒಂದು ಸ್ವಲ್ಪ ಸಂತಾನದ ಬಗ್ಗೆ ಯೋಚನೆ ಬರುತ್ತೆ. ಆಗೋ ಕಾರ್ಯ ಆಗ್ತಾ ಇಲ್ಲ, ಎಜುಕೇಷನ್ ಸಮೃದ್ಧಿ ಆಗ್ತಾ ಇಲ್ಲ, ಅಥವಾ ಅವರು ಶುಭ ಕಾರ್ಯ ಮಾಡಬೇಕಂತೀನಿ ಮಕರ ರಾಶಿಯವರು, ಅದು ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಮಕ್ಕಳು ತಮ್ಮ ಮನಸ್ಸನ್ನು ದ್ವಿಗುಣ ಮಾಡ್ಕೊಂಡಿದ್ದಾರೆ. ಅವರು ಎಲ್ಲೋ ಒಂದು ಕಡೆ ಕಾಲು ಜಾರ್ತಾ ಇದ್ದಾರೆ, ಮನಸ್ಸು ಜಾರ್ತಾ ಇದೆ, ಏನೋ ಒಂದು ಕಲ್ಪನೆಗಳು ಅವರಲ್ಲಿ ಬರ್ತಾ ಇದೆ, ಅವ್ರ ವರ್ತನೆ ಸರಿಯಾಗಿ ಕಾಣ್ತಾ ಇಲ್ಲ. ಇಂಥ ಒಂದು ಗೊಂದಲ ನಿಮ್ಮನ್ನು ಕಾಡ್ತಾ ಇರುತ್ತೆ. ಅದರ ಜೊತೆಯಲ್ಲಿ ಧರ್ಮ ಕಾರ್ಯ, ದೇವ ಕಾರ್ಯಗಳಲ್ಲಿ ಸ್ವಲ್ಪ ಅಡಚಣೆಗಳನ್ನು ಉಂಟು ಮಾಡುವಂಥದ್ದಾಗುತ್ತೆ. ಆದರೂ ಕೂಡ ಗುರು ಹರಮನಿದ್ರು ಗುರು ನಿಮಗೆ ಖಂಡಿತ ಕಾಯ್ತಾನೆ. ಗುರುಬಲ ಪಂಚಮದಲ್ಲಿ ಇರೋದರಿಂದ ಉತ್ತಮ. ಆದರೆ 6ರಲ್ಲಿ ಶುಕ್ರ ಕಾರಕತ್ವದ ಯೋಗವನ್ನು ಕೊಡ್ತಕ್ಕಂಥ 5 ಕುಜ ಇದ್ದಾನೆ. ಷಷ್ಠ ಭಾವದಲ್ಲಿ ಕುಜ, ಅವನು 6ನೇ ಮನೆಯ ಕಾರಕತ್ವವನ್ನು ಕೊಡ್ತಾನೆ. ಆಗ ಶತ್ರುನಾಶ ಅಂತ ಹೇಳ್ತೀವಿ. ಶತ್ರುಗಳನ್ನು, ಎಷ್ಟೋ ನಿಮಗೆ ಶತ್ರುಗಳು, ಗುಪ್ತ ಶತ್ರುಗಳು ಅಥವಾ ನೇರ ಶತ್ರುಗಳಿದ್ದರೂ ಸಹ ಅವರಿಂದ ಯಾವುದೇ ರೀತಿ ಕೊರತೆಗಳಾಗದಂತೆ ನೋಡ್ಕೊಳ್ತಕ್ಕಂಥ ಕುಜ ಗುರುವಿನ ಜೊತೆ ಸಂಬಂಧಗಳನ್ನು ಬೆಳೆಸ್ತಾನೆ. ಯಾಕಂದರೆ ಆ ಒಂದು ಸಂಬಂಧ ಹೇಗೆ ಬೆಳೆಸ್ತಾನೆ ಅಂದರೆ 1 ಮತ್ತು 2, 5 ಮತ್ತು 6ರ ಏನು ಸಂಬಂಧ ಇದೆ ಅಲ್ಲಿ ವಕ್ರನಾದಂಥ ಕುಜ ಆಗಿರ್ತಾನೆ. ಅಂಥ ಒಂದು ಸಂದರ್ಭದಲ್ಲಿ ಶತ್ರು ವಿಜೇತ ಯೋಗ ಅಂತ ಹೇಳ್ತೀವಿ. ಭೂಮಿಯ ಋಣ ಅಂತಕ್ಕಂಥದ್ದು, ಸ್ವಲ್ಪ ಯಾವುದೋ ಒಂದು ಭೂಮಿಗೋಸ್ಕರ, ಮನೆ ಕಟ್ಟೋಗೋಸ್ಕರ ಏನೋ ಒಂದು ಸಾಲ ಮಾಡಿರ್ತೀರ, ಅದನ್ನು ಸಾಲ ತೀರಿಲ್ಲ ಅನ್ನುವಂಥದ್ದು ಏತೆ ಇರುತ್ತೆ. ಆದರೆ ಈ ಮಾಸದಲ್ಲಿ ಸ್ವಲ್ಪ ನೀವು ಪ್ರಯತ್ನ ಪಡೋದ್ರಿಂದ ಖಂಡಿತ ಸ್ವಲ್ಪ ಋಣಮುಕ್ತಿ ಅಂತಕ್ಕಂಥದ್ದು ಕೂಡ ಕಾಣಬಹುದು ಅಂತ ಹೇಳ್ತೀವಿ. ಅದೇ ರೀತಿ ಈ ಜಾತಕಕ್ಕೆ 9ನೇ ಭಾವ ಅಂದರೆ 9ನೇ ನವಮ ಭಾವ ಅಂತ ಹೇಳ್ತೀವಿ. ನವಮ ಭಾವದಲ್ಲಿ ಕೇತು ಇದ್ದಾನೆ ನೋಡಿ. ಈ 9ನೇ ಭಾವದಲ್ಲಿ ಕೇತು ಬಂದಾಗ ಭಾಗ್ಯ ಅನ್ನುವಂಥದ್ದು ಜೊತೆಗೆ ಬರುತ್ತೆ. ಭಾಗ್ಯದ ಜೊತೆಗೆ ಬರುವಾಗ ಕೇತು ಎಂಥ ಭಾಗ್ಯ ತೊಗೊಂಡ್ಬರ್ತಾನೆ, ಉತ್ತಮ ಇದ್ದರೂ ಅನುಭವಿಸ್ಬೇಕು, ಕೆಟ್ಟದಾಗಿದ್ದರೂ ಅನುಭವಿಸ್ಬೇಕು. ಜೀವನದಲ್ಲಿ ಎಲ್ಲದನ್ನೂ ನಾವು ಸರಿಸಮಾನವಾಗಿ ತಗೊಂಡಾಗಲೇ ಅದು ಜೀವನ ಮತ್ತು ಸಂಸಾರ ಅಥವಾ ಈ ಮನುಷ್ಯ ಜನ್ಮಕ್ಕೊಂದು ಅರ್ಥ ಇರುತ್ತೆ. ಅದು ನನಗಿದು ಜಾಸ್ತಿ ಆಯಿತು, ಅದು ಕಡಿಮೆ ಆಯಿತು, ಸುಖ ಜಾಸ್ತಿ ಆದಾಗ ಯಾರೂ ಬೇಡ ಅನ್ನಲ್ಲ, ಆದರೆ ಕಷ್ಟ ಜಾಸ್ತಿ ಆದಾಗ ಬೇಡ ಅನಿಸುತ್ತೆ. ಆದರೆ ಇಲ್ಲಿ ಏನಾಗುತ್ತೆ, ಪಿತೃದೋಷಗಳು ಸ್ವಲ್ಪ ಆಗುತ್ತೆ. ಹಾಗಾಗಿ ತಾವೇನು ಮಾಡಬೇಕು, ಪಿತೃದೇವತಾ ಕಾರ್ಯಗಳನ್ನು ಈ ಮಾಸದಲ್ಲಿ ಮಾಡಬೇಕು. ಈ ಮಾಸದಲ್ಲಿ ಬರ್ತಕ್ಕಂಥ ಸೂರ್ಯ ಸಂಕ್ರಮಣದ ದಿವಸ, ಅಂದರೆ ಕುಂಭರಾಶಿಗೆ ಪ್ರವೇಶ ಮಾಡ್ತಕ್ಕಂಥ 14 ಅಥವಾ 15ನೇ ತಾರೀಕಿನಲ್ಲಿ ಬರ್ತಕ್ಕಂಥ ಸಂಕ್ರಮಣ ಕಾಲ ಇದೆಲ್ಲ, ಅವತ್ತಿನ ದಿವಸ ಪಿತೃಗಳಿಗೆ ಪಿತೃಪಿಂಡಗಳನ್ನಾಗಲಿ ಅಥವಾ ಅರ್ಘ್ಯಗಳನ್ನಾಗಲಿ ಕೊಡ್ತಕ್ಕಂಥ ಪ್ರಯತ್ನ ಮಾಡಬೇಕು. ಹಾಗಿರೋದ್ರಿಂದ ಪಿತೃದೇವತೆಗಳು ತೃಪ್ತರಾಗ್ತಾರೆ. ಅದರ ಜೊತೆಯಲ್ಲಿ ಗಣಪತಿಯ ಪೂಜೆಯನ್ನು ನೀವು ಮಾಡಬೇಕು.
ಪ್ರತಿನಿತ್ಯ ಓಂ ಗಂ ಗಣಪತಿಯೇ ನಮಃ ಅನ್ನುವಂಥ ಸಾಮಾನ್ಯ ಮಂತ್ರವನ್ನು ಕೂಡ ತಾವು ಹೇಳೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ಆಂತರಿಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಪ್ರಯತ್ನ ಈ ಮಕರ ರಾಶಿಯವರಿಗಾಗುತ್ತೆ. ಹಾಗೆ ಗಣಪತಿಯ ಪೂಜನ ಅದರ ಜೊತೆಗೆ ಪಿತೃ ಕಾರ್ಯವನ್ನು ಕೂಡ ತಾವು ಈ ಮಾಸದಲ್ಲಿ ಮಾಡುವಂಥ ಪ್ರಯತ್ನ ಮಾಡಿ. ಸಂಕ್ರಾಂತಿ ಅಥವಾ ಅಮಾವಾಸ್ಯೆಯ ಕಾಲದಲ್ಲಿ ಈ ಕಾರ್ಯವನ್ನು ಮಾಡೋದರಿಂದ ನಿಮಗೆ ಪಿತೃದೋಷದಿಂದ ಮುಕ್ತರಾಗ್ತೀರಿ. ಬರುವಂಥ ಕಾಲ ಒಳ್ಳೆಯದಾಗಲಿ, ಚೆನ್ನಾಗಿರಿ ಅಂತ ಹೇಳ್ತಾ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.